ಹಲೋ ಗಾಯ್ಸ್, ಇವತ್ತು ವಿಡಿಯೋನ ಆಡಿಯೋದಲ್ಲಿ ಹೇಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಬನ್ನಿ. ಅದಕ್ಕೆ MP3 ವಿಡಿಯೋ ಕನ್ವರ್ಟರ್ ಅಂತ, ಓಕೆ, MP3 ವಿಡಿಯೋ ಕನ್ವರ್ಟರ್ ಮೇಲೆ ಬಂದು ನೋಡಿ. MP3 ಕನ್ವರ್ಟರ್ ಸರ್ಚ್ ಮಾಡಿ. ನೋಡಿ ಗಾಯ್ಸ್, ಬಂತು MP3 ವಿಡಿಯೋ ಕನ್ವರ್ಟರ್. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು. ಇದೇ ಅಪ್ಲಿಕೇಶನು ವಿಡಿಯೋ ಟು ಆಡಿಯೋ ಕನ್ವರ್ಟ್ ಮಾಡುತ್ತೆ, ವಿಡಿಯೋನ ಆಡಿಯೋದಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆ ಗಾಯ್ಸ್, ಇಂಟರ್ನೆಟ್ ನಾನು ಆಫ್ ಮಾಡ್ಕೊತೀನಿ. ಇಂಟರ್ನೆಟ್ ಏನು ಯೂಸ್ ಇಲ್ಲ ಇದಕ್ಕೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಓಕೆ MP3 ಆಪ್ಷನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣವೇ ಈ ಥರ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಕೆ ಅಂತ ಕೊಡಿ, ಪರ್ಮಿಷನ್ ಓಕೆ ಅಂತ ಕೊಟ್ಟ ತಕ್ಷಣ ಇದಕ್ಕೂ ಅಲೌಡ್ ಅಂತ ಕೇಳ್ತದೆ. MP3 ಕನ್ವರ್ಟರ್ ಫೋಟೋ ಮೀಡಿಯಾ ಫೈಲು ಆನ್ ಯುವರ್ ಡಿವೈಸ್, ಇದು ಎಕ್ಸಸ್ ಬೇಕಾಯ್ಸ್, ಇದಕ್ಕೆ ಅಲೌ ಕೊಡ್ರಿ. ಸ್ಟ್ರೀಟ್ ಕಾರ್ಡ್ ಎಕ್ಸಸ್ ತಗೊಂತೈತಿ. ಓಕೆ, ಆಮೇಲೆ ಅಲೌ MP3 ವಿಡಿಯೋ ಕನ್ವರ್ಟರ್ ಎಕ್ಸಸ್ ದಿಸ್ ಈ ಲೊಕೇಶನ್ ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ನಾನು ಕೊಡಂಗಿಲ್ಲ ಇದಕ್ಕೆ. ಟಿನಿ ಅಂತ ಸರ್ಚ್ ಕೊಡ್ತೀನಿ. ಓಕೆ, ಈಗೇನು ಮಾಡೋಣ, ಸೆಲೆಕ್ಟ್ ಅಂತ ಇದೆ ಒಂದು ಆಪ್ಷನ್ ಕಾಣ್ತಾ ಇದ್ದಿಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ರೀಸೆಂಟ್ ಪೇಜ್. ಓಕೆ, ಈಗ ನೀವು ಇಲ್ಲಿ ವೀಡಿಯೋಸ್ ಎಲ್ಲ ಬರುತ್ತೆ ಆಯಿತಾ. ನೀವು ಯಾವ ವೀಡಿಯೋನ ಆಡಿಯೋದಾಗ ಕನ್ವರ್ಟ್ ಮಾಡ್ಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಉದಾಹರಣೆ ನಾನೊಂದು ಇದೊಂದು ವೀಡಿಯೋ ಐತೆ ಗಾಯ್ಸ್, ನಾನು ಇದನ್ನು ಕನೆಕ್ಟ್ ಮಾಡ್ತಾನೆ, ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಸೆಲೆಕ್ಟ್ ಆದ ತಕ್ಷಣ ಈಗ ಏನು ಮಾಡೋಣ, ಫೋಲ್ಡರ್ನ ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಚೇಂಜಿಂಗ್ ಅಂತ ಎರಡೇ ಆಪ್ಷನ್ ಇದೆ ನೋಡಿ. ಸೆಟ್ಟಿಂಗ್ ಸೆಲೆಕ್ಟ್ ಕೆಳಗೆ ಚೇಂಜ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಚೇಂಜ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸೆಲೆಕ್ಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಬೋದು. ಉದಾಹರಣೆಗೆ ನಾನು ಬೇರೆ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇಲ್ಲೊಂದು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಮಾರ್ಕ್ನ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಹೋಗುತ್ತೆ. ಓಕೆ, ಕ್ಲಿಕ್ ಮಾಡಿದೆ ಬ್ಯಾಕ್ ಹೋಗುತ್ತೆ. ಓಕೆ, ಈ ಥರ ಬ್ಯಾಕ್ ಹೋಗುತ್ತೆ. ಈ ಥರ ಎಲ್ಲ ಇಲ್ಲಿ ನಿಮಗೆಲ್ಲವೂ ನೇಮ್ ಬರುತ್ತೆ. ಓಕೆ, ನಿಮ್ಮ ಮೊಬೈಲ್ ಆ್ಯಂಡ್ರಾಯ್ಡು, ಬ್ಯಾಕಪ್ಪು, ಡೌನ್ಲೋಡು, ಮೂವೀಸ್, ಈ ಥರ ಫೋಲ್ಡರ್ ಇರುತ್ತೆ, ಎಲ್ಲ ಫೋಲ್ಡರ್ ಬರುತ್ತೆ. ಓಕೆ, ಯಾವುದಾದ್ರು ಫೋಲ್ಡರ್ನ ಕ್ಲಿಕ್ ಮಾಡಿ ಆ ಫೋಲ್ಡ್ರಲ್ಲಿ ಮೂವ್ ಮಾಡ್ಬೋದು. ಇಲ್ಲ ನಾನು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ನ್ಯೂ ಅಂತ ಇದೆಯಲ್ಲ, ನ್ಯೂ ಕ್ಲಿಕ್ ಮಾಡಿ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಓಕೆ, ನಾನು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇದ್ರ ಮೇಲೆ ಟ್ಯಾಪ್ ಮಾಡಿ, ಇದ್ರ ಮೇಲೆ ಟ್ಯಾಪ್ ಮಾಡ್ತಾನೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಡಿ ಮತ್ತು 2 ಅಂತ ಕೊಡ್ತೀನಿ. ಇದನ್ನ ಕ್ರಿಯೇಟ್ ಮಾಡ್ತೀನಿ. ಇದಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕ್ಲಿಕ್ ಮಾಡೋಣ, ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮೈನಸ್ ಅಂತ ಬರೋತ್ತಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ, ಬ್ಯಾಕ್ ಹೋಗುತ್ತೆ. ಆ ಫೋಲ್ಡರ್ ನೋಡೋಣ ಒಂದ್ಸಲ. ಇಲ್ಲಿದೆ ಫೋಲ್ಡರು ADD2 ಅಂತ ನಾನು ಏನು ಮಾಡಿದೆ, ಫೋಲ್ಡರ್ ಹೆಸರು ಕೊಟ್ಟೆ. ಓಕೆ, ಫೋಲ್ಡ್ರಲ್ಲೂ ಹೋಯ್ತು ಗೈಸ್, ಇದು ಹುಡುಕ್ಬಿಡ್ತದೆ ಈಗ. ADDD ಫೋಲ್ಡರ್ ಹುಡುಕೋಣ. ಎಲ್ಲೋ ಇತ್ತು ಫೋಲ್ಡರದು, ADD2 ಎ ಇದೆ. ಓಕೆ, ನೋಡಿದೆ ಗಾಯ್ಸ್, ಇದೆ ಸರಿ DD22 ಇದು. 1 ಮಿನಿಟ್ ಗಾಯ್ಸ್. ಓಕೆ ಗಾಯ್ಸ್, ಸಿಕ್ತು, ಕೆಳಗಡೆ ಹೋಗಿದೆ ಫೋಲ್ಡರು. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಕ್ರಿಯೇಟ್ ಮಾಡ್ಬೋದು ನಿಮಗೆ. ನೋಡಿ ಗಾಯ್ಸ್, ADD2 ಈ ಥರ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ADD2 ಒಳಗೆ ಕ್ಲಿಕ್ ಮಾಡಿ ಈ ಫೋಲ್ಡರ್ ಸೆಲೆಕ್ಟ್ ಮಾಡ್ತೀನಿ. ಓಕೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತೀನಿ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಕನ್ವರ್ಟರ್ ಇದಿಲ್ಲ, ಈ ಕನ್ವರ್ಟರ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆಡಿಯೋ ಕನ್ವರ್ಟರ್ ಆಗುತ್ತೆ. ಓಕೆ, ಕ್ಲಿಕ್ ಮಾಡ್ತೀನಿ. ಏನು ಮಾತು ಅದೇನು ವಿಡಿಯೋ ಐತಲ್ಲ, ಅದು ಆಡಿಯೋ ಕನ್ವರ್ಟ್ ಆಗ್ತದೆ. ಬೇಕಾದ್ರೆ ಇಲ್ಲೂ ಕೂಡ ಪ್ಲೇ ಅಂತ ಇದಿಲ್ಲ, ಪ್ಲೇ ಮಾಡಿ ಕೇಳ್ಬೋದು. ಕ್ಲಿಕ್ ಮಾಡ್ತಾನೆ ಈ ಥರ ಆಪ್ಷನ್ ಬರುತ್ತೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ಗೆ ಕೇಳಿಸುತ್ತಿಲ್ಲ ಡೌಟು ಗಾಯ್ಸ್. ಓಕೆ, ಈ ಥರ ಆಡಿಯೋದಾಗ ಕನ್ವರ್ಟ್ ಆಯಿತು. ಓಕೆ, ನಿಮ್ಗೆ ಕೇಳಿಸುತ್ತಿಲ್ಲ ಡೌಟ್ ಇದು. ಈಗೇನು ಮಾಡೋಣ, ನಾನು ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ನೀವು ಫೋಲ್ಡರ್ ಸೆಲೆಕ್ಟ್ ಮಾಡೋಣ, ಅಲ್ಲಿ ಹೋಗಿರುತ್ತೆ. ನೋಡಿ ಗಾಯ್ಸ್, ಇಲ್ಲಿ ADD2 ಅಂತ ಫೋಲ್ಡರ್ಸ್ ಒಂದು ಏನು ಮಾಡಿದ್ದೆ, ಫೋಲ್ಡರ್ ಮಾಡಿದ್ದಿಲ್ಲ, ಈ ಫೋಲ್ಡರ್ ಒಳಗೆ ಹೋಗ್ತೀನಿ. ನೋಡಿ ಗಾಯ್ಸ್, ಇಲ್ಲಿ ಬಂದಿದೆ. ಓಪನ್ ಮಾಡೋಣ, ಮ್ಯೂಸಿಕ್ಲೇ ಪ್ಲೇ ಮಾಡೋಣ. ಓಕೆ, ಮ್ಯೂಸಿಕ್ ಒಳಗೆ ಇದು ಪ್ಲೇ ಸ್ಟಾರ್ಟ್ ಆಯಿತು. ಓಕೆ, ನಿಮ್ದು ಕೇಳಿಸುತ್ತೆಲ್ಲ ಗೊತ್ತಿಲ್ಲ, ವಿಡಿಯೋನ ಆಡಿಯೋದೊಳಗೆ ಕನ್ವರ್ಟ್ ಮಾಡಿದ್ದೆ ಗಾಯ್ಸ್. ಓಕೆ, ಇದು ಒಂದೇ ಟ್ರಿಕ್ ಗಾಯ್ಸ್. ಅಕಸ್ಮಾತ್ ಇದಕ್ಕಿಂತ ಇನ್ನೊಂದು ಈಸಿ ಟ್ರಿಕ್ ಬೇಕಂದ್ರೆ ಗಾಯ್ಸ್, ಅದು ಒಂದು ಟ್ರಿಕ್ ಇದೆ, ಬೇಕಾದ್ರೆ ಅದನ್ನು ಹೇಳ್ಕೊಡ್ತೀನಿ. ಮೊಬೈಲಲ್ಲೇ ನಾವೇನು ಮಾಡ್ಬೋದು, ವಿಡಿಯೋನ ಆಡಿಯೋದಲ್ಲಿ ಕನ್ವರ್ಟ್ ಮಾಡ್ಬೋದು. ಉದಾಹರಣೆ ಕೆಳಗೆ ನೋಡೋಕೆ ಒಂದು ಯಾವುದೋ ವಿಡಿಯೋ ಸಿಗ್ತಿಲ್ಲ, ಓಪನ್ ಮಾಡ್ತೀನಿ. ಈಗ ನೋಡಿ, ಇದೇ ಐತಲ್ಲ ವಿಡಿಯೋ ಇದು. ಸೊ ಇದರ ಓಪನ್ ಆಗಲ್ಲ ಗಾಯ್ಸ್ ಅದರಲ್ಲಿ. 1 ಮಿನಿಟ್ ಗಾಯ್ಸ್, ಬೇರೆ ಫೋಲ್ಡ್ರಲ್ಲಿ ಓಪನ್ ಮಾಡ್ತೀನಿ. ಡೌನ್ಲೋಡ್ ಫೋಲ್ಡರಲ್ಲಿ ವಿಡಿಯೋಸೇ ಕಾಣಿಸ್ತಾ ಇಲ್ಲ, ಎಲ್ಲ ಹೋದ ವಿಡಿಯೋಸೇ ಗೊತ್ತಿಲ್ಲ. ಎರಡನೇದು ಇನ್ನೊಂದು ಟ್ರಿಕ್ ಹೇಳ್ಕೊಡೋಣ. 1 ಮಿನಿಟ್ ಗಾಯ್ಸ್, 1 ಮಿನಿಟ್. ಓಕೆ ಗಾಯ್ಸ್, ವಿಡಿಯೋ ಸಿಕ್ತು. ನೋಡಿ ಗಾಯ್ಸ್, ಇಲ್ಲೇ ನಾನು ಏನು ಮಾಡ್ತೀನಿ, ಇದು ಮೊಬೈಲಲ್ಲಿ ಈಗ ವಿಡಿಯೋ ಇದೆಲ್ಲ ಆಡಿಯೋದಾಗ ಕನ್ವರ್ಟ್ ಮಾಡ್ತೀನಿ. ಓಕೆ, ಇದು ವಿಡಿಯೋ ಈಗ. ಓಕೆ, ಇದು ವಿಡಿಯೋ ಇದೆ. ಈಗ ನಾವು ಇದು ಆಡಿಯೋದಾಗ ಕನ್ವರ್ಟ್ ಮಾಡೋಕ್ಕಂದ್ರೆ ಏನು ಮಾಡಂಗಿಲ್ಲ ಗಾಯ್ಸ್, ಜಸ್ಟ್ ಪ್ರೆಸ್ ಮಾಡಿ ಓದ್ತಿರ್ಕೊಳ್ಳಿದ್ನ. ಆಮೇಲೆ ರಿಮೇನ್ ಇದೆಯಲ್ಲ, ರಿಮೇನ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಏನು ಮಾಡಿರಿ, MP3 ಅಂತ ಇದೆಯಲ್ಲ ಗಾಯ್ಸ್, ಇಲ್ಲಿ MP4 ಅಂತ ಇದೆಯಲ್ಲ, ಅಲ್ಲಿ MP4 ತೆಗೀರಿ, 3 ಹಾಕಿ ಓಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಗಾಯ್ಸ್, ಇದೇನಾಯ್ತು, ಇಲ್ಲೇ ಕನ್ವರ್ಟ್ ಆಯ್ತು ಆಡಿಯೋದಾಗ. ಆಯಿತಾ, ಪ್ಲೇ ಮಾಡಿ ಆಡಿಯೋ. ಓಕೆ, ವಾಪಸ್ ಇದು ವಿಡಿಯೋದಾಗ ಕನ್ವರ್ಟ್ ಮಾಡೋಕೆ ಅಂದ್ರೆ ತುಂಬ ಈಸಿ. ಮತ್ತು ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ ತಿಳ್ಕೊಳ್ಳಿ ಆ ಒಂದು ಫೋಲ್ಡರ್ ಮೇಲೆ. ಮತ್ತು ರಿಮೇನ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಮತ್ತು ಇಲ್ಲಿ MP3 ಇದೆಯಲ್ಲ, 3 ಇದೆಯಲ್ಲ, ಅದನ್ನು 3 ಕ್ಯಾನ್ಸಲ್ ಮಾಡಿ, ಮತ್ತು ವಾಪಸ್ 4 ಹಾಕಿ ಇಲ್ಲಿ, ಮತ್ತು ಓಕೆ ಕ್ಲಿಕ್ ಮಾಡಿ. ನೋಡಿ ಗಾಯ್ಸ್, ಮತ್ತು ವಿಡಿಯೋದಾಗ ಕನ್ವರ್ಟ್ ಆಗುತ್ತೆ. ಮತ್ತು ನೀವು ವಿಡಿಯೋ ಏನು ಮಾಡ್ಬೋದು, ಇಲ್ಲೇ ವಿಡಿಯೋ ನೋಡ್ಬೋದು. ಓಕೆ, ಎರಡರಾಗ ಯಾವ್ದಾದ್ರು ಯೂಸ್ ಮಾಡ್ಕೊಬೋದು ನೀವು. ಇದನ್ನ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ MP3 ಕನ್ವರ್ಟರ್ ಆಪ್ಷನ್ ಡೌನ್ಲೋಡ್ ಮಾಡೋಕೆ ಹೇಳಿದ್ನಲ್ಲ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಬೋದು. ಎರಡರಿಗೆ ಹೇಳ್ಕೊಡೋಣ ಗಾಯ್ಸ್. ಐ ಹೋಪ್ ಗಾಯ್ಸ್ ಅರ್ಥ ಆಯಿತು ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ವಾಚ್ ಇಟ್. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.